ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ನಾಳಿನ ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ಯಾವ ತರ ಮೂವ್ಮೆಂಟ್ ಆಗಿತ್ತು, ಯಾವ ಬೇಸಿಸ್ ಮೇಲೆ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಕಂಪ್ಲೀಟ್ ಆಗಿ ಮಾರ್ಕೆಟ್ ಏನದ ಗ್ಲೋಬಲ್ ವಾರ್ ನ್ಯೂಸ್, ಗ್ಲೋಬಲ್ ಜಿಯೋ ಪೊಲಿಟಿಕಲ್ ಏನು ಇಶ್ಯೂಸ್ ಅದಲ್ಲ, ಗ್ಲೋಬಲ್ ವಾರ್ ನಡೆದಲ್ಲ, ಅದ್ರ ಬೇಸಿಸ್ ಮೇಲೆ ಏನದ ಟ್ರೇಡ್ ಮಾಡಲ್ತದ. ಬಟ್ ಇನ್ನೊಂದೇನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಒಂದು 22,200 ಒಂದು ಮೇಜರ್ ಸಪೋರ್ಟ್ ಇತ್ತು. ಸೊ ಸಪೋರ್ಟ್ ಇಂದ ಕರೆಕ್ಟ್ ರೆಸ್ಪೆಕ್ಟ್ ಮಾಡ್ಕೊಂಡು ಅಪ್ ಸೈಡ್ ಏನಿದೆ ಮೂವ್ಮೆಂಟ್ ಆಗಲ್ತ. ಬಟ್ 22,000 ರೌಂಡ್ ಲೆವೆಲ್ಗೆ ಏನಿದೆ ಮಾರ್ಕೆಟ್ ಬಂದು ಕ್ಲೋಸ್ ಆಗ್ಯದ. ಸೊ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಫಸ್ಟ್ ಜಿಯೋ ಪೊಲಿಟಿಕ್ ನ್ಯೂಸ್ ಏನದ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಏನಾಗೈತಪ್ಪ ಅಂತಲ್ಲಿ US ಮತ್ತು ಇರಾನ್ ಲೈವ್ ಏನಾದ್ರು ವಾರ್ ನಡೆದಿತ್ತು. ವಾರ್ನಾಗ ಏನದ ಈ US ದವ್ ಟ್ರಂಪ್ ಏನಂತ ಟೈಮ್ ಕೊಟ್ಟಿದ್ದಾರೆ. ಈ ಟೈಮ್ ಏನು ಕೊಟ್ಟಿದ್ದ ಇಲ್ಲಿ ನೋಡ್ರಿ. ಸೊ ಟ್ಯೂಸ್ಡೇ ದಿನ ಏನಪ್ಪಾ ಅಂತಂದ್ರೆ ಸಂಡೇ ದಿನ ಬಂದು ಅವರಿಗೆ ಟೈಮ್ ಕೊಟ್ಟಿದ್ದ, 24 hours ಟೈಮ್ ಕೊಟ್ಟಿದ್ದ. ಅದಾದ್ಮೇಲೆ ರೀ ಅದು ಟೈಮ್ ತೆಗೆದೇನದ 24 hours ತೆಗೆದೇನ್ಬಿಟ್ಟು ಟ್ರಂಪ್ ಅದೇನ್ ಮಾಡ್ತಾನ, ಮತ್ತೆ ಟ್ಯೂಸ್ಡೇ 8 PM ತನ ಅವರಿಗೆ ಸ್ಟೇಟ್ ಆಫ್ ಹಾರ್ಮೋನ್ಸ್ ಏನದ ಓಪನ್ ಮಾಡ್ಲಿಕ್ಕೆ ಏನದ ಟೈಮ್ ಕೊಟ್ಟಾನ. ಅದಾದ್ಮೇಲೆ ಈ ಸೀಸ್ ಫೈರ್ದು ಏನದ ಮಾಡಮ್ಮಿ ಅಂತೇಳಿ ಒಂದು ಹೇಳಿದ್ದು. ಬಟ್ ಅದೇನದ ಇರಾನ್ದವರು ಕಂಪ್ಲೀಟ್ ಆಗಿ ಸೀಸ್ ಫೈರ್ ಏನದ ರಿಜೆಕ್ಟ್ ಮಾಡ್ರಿ. ಇಲ್ಲ, ಥೈರಾನ್ ರಿಜೆಕ್ಟ್ಸ್ US ಪೀಸ್ ಪ್ಲಾನ್. ಇರಾನ್ ಗಾರ್ಡ್ಸ್ ಟು ಅವೇಜ್ ಸ್ಪೈ ಶಿಫಿಂಗ್ ಕಿಲಿಂಗ್ ಶಿಫ್ಟ್ಸ್ ಕಿಲಿಂಗ್. ಈಗ ನೋಡ್ರಿ ಕಂಪ್ಲೀಟ್ ಆಗಿ ಇರಾನ್ದವ್ರು ಏನ್ ಮಾಡಿದ್ರು, ಅದು ಕಂಪ್ಲೀಟ್ ಆಗಿ ಏನದ ರಿಜೆಕ್ಟ್ ಮಾಡ್ಯಾರ. ಸೀಸ್ ಫೈರ್ ಪ್ಲಾನ್ ಏನದ ರಿಜೆಕ್ಟ್ ಮಾಡ್ಬಿಟ್ರ. ಅಂದ್ರೇನು, ಒಂದು 10 ಅವ್ರದೇ ಆದಂತ ಒಂದು 10 ಪಾಯಿಂಟ್ಸ್ಗಳು ತಗೊಂಬಂದು ಕಂಪ್ಲೀಟ್ಲಿ ವಾರ್ ಏನದು ಎಂಡ್ ಮಾಡ್ಬೇಕಂತೇಳಿ ಹೇಳಲ್ತಾರ. ಬಟ್ ಅದೇ ಫರ್ದರ್ ಯಾವುದೇ ಅಟ್ಯಾಕ್ ಮಾಡೋದಿಲ್ಲ, ಅದ್ರ ಮೇಲೆ ಏನು ಅಟ್ಯಾಕ್ ಮಾಡೋದಿಲ್ಲ ಅಂತ ಈ ತರ ಇದು ಮಾಡ್ಕೊಂಡು ಏನದ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬೇಕಂತೇಳಿ ಅವರು ಯಾರು ಇರಾನ್ದವರು ಹೇಳಲ್ತಾರ. ಬಟ್ ಅದಕ್ಕೆ ಟ್ರಂಪ್ ಒಪ್ತಾನೋ ಒಪ್ಪಲ್ಲ ಗೊತ್ತಿಲ್ಲ. ಏನ್ ಫರ್ದರ್ ಇದು ವಾರ್ ಏನ್ ಕಂಟಿನ್ಯೂಷನ್ ಆಗ್ತದೋ ಏನಾಗ್ತದೋ ಅದು ಏನದ ನಾಳೆ ನಮಗೆ ಗೊತ್ತಾಗ್ತದೆ. ನಾಳೆ ಬೆಳಗ್ಗೆ 5-6 ಗಂಟೆವರೆಗೂ ಏನೋ ಇಂಡಿಯನ್ ಬೆಳಗ್ಗೆ 8 ಗಂಟೆವರೆಗೂ ಅದ ಆಕ್ಚುಲಿ. ಸೊ ಬೆಳಗ್ಗೆ ಯಾವುದು ಸಾರಿ ಈಸ್ಟರ್ನ್ ಟೈಮ್ 8 PM ವರೆಗೂ ಇದು ಅದ. ಬಟ್ ಏನಾದ್ರು ಸ್ಟೇಟ್ ಆಫ್ ಹಾರ್ಮೋನ್ಸ್ ದವ್ರು ಏನಾದ್ರು ಅದು ಒಪ್ಪಲಾಗ್ಯಾರ ಇರಾನ್ದವರು ಟ್ರಂಪಿನ ಹೇಳಿ ಮಾತಿಗೆ ಸೀಸ್ ಫೈರ್ದು. ಸೊ ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್ ಟುಮಾರೋಸ್ ಮಾರ್ಕೆಟ್. ಸೊ ನಾಳೆಯಿಂದ ಏನಾಗ್ಬೋದಪ್ಪ ಅಂತಂದ್ರೆ, ನಾಳೆ ಏನು ಚಾನ್ಸಸ್ ಇದೆ ಅಂತಂದ್ರೆ, ಇವತ್ತು ನೋಡಿ ಮಾರ್ಕೆಟ್ ಓಪನ್ ಆಗ್ಯದ 80 ಪಾಯಿಂಟ್ಸ್ ಅಪ್ ಸೈಡ್ ಓಪನ್ ಆಗ್ಯದ. ಬಟ್ ಅದೇನು ಅಪ್ ಸೈಡ್ ಅಂತ ಕ್ಯಾಪ್ ಅಪ್ ಅಂತ ಕನ್ಸಿಡರ್ ಆಗಂಗಿಲ್ಲ. ಫ್ಲಾಟ್ ಟು ಅಪ್ ಸೈಡ್ ಅದ. ಅದರಿಂದ ಮಾರ್ಕೆಟ್ ಏನು ಕಂಪ್ಲೀಟ್ ಆಗಿ ಸೆಲ್ಲಿಂಗ್ ಝೋನ್ ಅಲ್ಲಿ ಬಂತು. ಸೊ 22,500 ಲೆವೆಲ್ಗೆಲ್ಲ ಮಲ್ಟಿಪಲ್ 2 ಟೈಮ್ಸ್ ಏನಾದ್ರೆ ರೀಟೆಸ್ಟ್ ಮಾಡಿದ. ಅದಾದ್ಮೇಲೆ ಏನಾಗಿದೆ, ಕಂಟಿನ್ಯೂಸ್ ಅಪ್ ಸೈಡ್ ರ್ಯಾಲಿ ಮೂವ್ಮೆಂಟ್ ತಗೋ. ಇದು ರ್ಯಾಲಿ ಅದಕ್ಕೆ ತೋರಿಸಿದಪ್ಪ ಅಂತಂದ್ರೆ ಸೀಸ್ ಫೈರ್ ನ್ಯೂಸ್ ಮಾರ್ಕೆಟ್ನಾಗ ನಡೆದಿತ್ತು. ಸೀಸ್ ಫೈರ್ ಆಗ್ಬೇಕನ್ನ ಆ ನ್ಯೂಸ್ ಬೇಸಿಸ್ ಮೇಲೆ ಒಂದು ಸ್ವಲ್ಪ ಅಪ್ ಸೈಡ್ ಮೂವ್ಮೆಂಟ್ ಆಯಿತು. ಬಟ್ ಯಾವುದೇ ಥರದ ಕರೆಕ್ಟಾಗಿ ಪ್ರಾಪರ್ ಎಂಟ್ರೀಸ್ ಇರಲಿಲ್ಲ. ಯಾಕಂದ್ರೆ ಒಂದು ಸ್ಪೈ ಕೊಟ್ಟು ಪುಲ್ ಬ್ಯಾಕ್ ಆಗ್ತಿತ್ತು, ಸ್ಪೈ ಕೊಟ್ಟು ಪುಲ್ ಬ್ಯಾಕ್ ಆಗಲ್ತಿತ್ತು. ಸೊ ಮಾರ್ನಿಂಗ್ ಅವರ್ಸಲ್ಲಿ ಮಾರ್ನಿಂಗ್ 9 to 12:30 ತನಕ ಯಾವುದೇ ಮೂವ್ಮೆಂಟ್ ಇರಲಿಲ್ಲ. ಕಂಪ್ಲೀಟ್ ಒಂದು ಸೈಡ್ ವೈಸ್ ಝೋನಲ್ಲಿ ಇತ್ತು. ಸೊ ಅದಾದ್ಮೇಲೆ ಕಂಪ್ಲೀಟ್ ಒಂದು ರ್ಯಾಲಿ ಅಪ್ ಸೈಡ್ ರ್ಯಾಲಿ ಸಿಕ್ಕದ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಝೋನ್ಸ್ ಯಾವುದು 22,000 ರೌಂಡ್ ಲೆವೆಲ್ ಅದ. ಇಲ್ಲಿ ಯಾವ ತರ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಅದು ಇಂಪಾರ್ಟೆಂಟ್ ಅದ. ಇಫ್ ಇನ್ ಕೇಸ್ ವಾರ್ ಕಂಟಿನ್ಯೂಷನ್ ಆಯ್ತು, ಇಲ್ಲಿ ರೌಂಡ್ ಲೆವೆಲ್ ಅದ, ಇಲ್ಲಿನ ಮೇಜರ್ ಏನದ ಸೆಲ್ಲಿಂಗ್ ಗ್ಯಾಪ್ ಡೌನ್ ಓಪನ್ ಆಗೋ ಪ್ರಾಬಿಲಿಟಿ ಕಾಣಿಸ್ತದ. ಇಫ್ ಇನ್ ಕೇಸ್ ಮಾರ್ಕೆಟ್ ಜಿಯೋ ಪೊಲಿಟಿಕಲ್ ಏನೇ ಡಿಸ್ಪ್ಯೂಟ್ಸ್ ಇದ್ರು ಏನಿರಲಿ ಅಂದ್ರೆ ಇಂಪಾರ್ಟೆಂಟ್ ಲೆವೆಲ್ಸ್ ಮೇಲೆ ಅಥವಾ ಫಂಡಮೆಂಟಲ್ಸ್ ಮೇಲೆ ಟ್ರೇಡ್ ಮಾಡಲ್ತಿತ್ತು. ಇಫ್ ಇನ್ ಕೇಸ್ 23,000 ಅಬೋ ಏನಾದ್ರೂ ಮಾರ್ಕೆಟ್ ಸಸ್ಟೇನ್ ಆಯಿತು ಅಂತಂದ್ರೆ ಅಪ್ಸೈಡ್ ಮೂವ್ಮೆಂಟ್ ಆಗೋದು ಏನಾದ್ರೂ ನಮಗೆ ಪ್ರಾಬಿಲಿಟಿ ಕಾಣಿಸ್ತದೆ. 23,100, 23,200, 23,000 ಈ ಫರ್ದರ್ ಈ ಲೆವೆಲ್ಸ್ಗಳಿಗೆ ಏನದ ಮಾರ್ಕೆಟ್ ಟಚ್ ಮಾಡೋ ಪ್ರಾಬಿಲಿಟಿ ಏನದ ಕಾಣಿಸ್ತದೆ. ಇಫ್ ಇನ್ 15 ಮಿನಿಟ್ಸ್ ಟೈಮ್ ಫ್ರೇಮ್ದಾಗ ಏನದ ಇಲ್ಲಿ ಕ್ಯಾಂಡಲ್ ಒಂದು 23,000 ಲೆವೆಲ್ ಅಬೋ ಏನದ ಕ್ಲೋಸ್ ಕೊಡಬೇಕು, ಸಸ್ಟೇನ್ ಆಗಬೇಕು. ಅವಾಗ ಏನದ ನಮಗೆ ಮಾರ್ಕೆಟ್ ಏನದ ಕಂಪ್ಲೀಟ್ ಆಗಿ ಅಪ್ಸೈಡ್ ಏನದ ಟ್ರೇಡ್ ಏನದ ಕಾಣಿಸ್ತದ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫ್ಲಾಟ್ ಟು ನೆಗೆಟಿವ್ ಅಥವಾ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದ್ರೆ, ಸೊ 22,000 ಫಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಯಾವುದಪ್ಪ ಅಂದ್ರೆ 22,800. ಅದಾದ್ಮೇಲೆ ನೆಕ್ಸ್ಟ್ ಯಾವುದಪ್ಪ 22,700. ಅದಾದ್ಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ 22,600. ಅದಾದ್ಮೇಲೆ 22,500. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಲೆವೆಲ್ಸ್. ಈ ತರ ಅಪ್ಸೈಡ್ ಬಂದು ಈ ತರ ಏನದ ಆಗತ್ ಪ್ರಾಬಿಲಿಟಿ ಏನದ ಕಾಣಿಸ್ತದೆ. ಓಕೆ, ಸೊ ಈ ತರ ಏನದ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು ಇಲ್ಲಿ ಮಾರ್ಕ್ ಮಾಡಿದೆ ನೋಡ್ರಿ. ಇದು ಎಕ್ಸ್ಟೆಂಡ್ ಮಾಡ್ತೀನಿ ಜಸ್ಟ್. ಇದೇನು ಝೋನ್ ಅದಲ್ಲ, ಈ ಝೋನ್ ಇಂಪಾರ್ಟೆಂಟ್ ಝೋನ್ ಅದ. ಯಾವುದು 22,700. ಅದಾದ್ಮೇಲೆ ನೆಕ್ಸ್ಟ್ 22,600. ಅದಾದ್ಮೇಲೆ ನೆಕ್ಸ್ಟ್ 25,000.
ಇವು ಮೂರು ಏನದ ಇಂಪಾರ್ಟೆಂಟ್ ಝೋನ್ಸ್ಗಳವ. ಸೊ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಇದಾಗಿದೆ. ಇಲ್ಲಿ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಏನೋ ಹೋದ್ರೆ ಇಲ್ಲೇ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಕಾಣಿಸ್ತದ. ಇಫ್ ಇನ್ ಕೇಸ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯ್ತಂದ್ರೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗ ಕಾಣಿಸ್ತದ. ಈ ತರ ಮಲ್ಟಿಪಲ್ ಸಪೋರ್ಟ್ಸ್ ಬೌನ್ಸ್ ಮಾಡ್ಕೊಂಡು ಮಾರ್ಕೆಟ್ ಏನದ ಈ ತರ ಸ್ಲೋ ಅಂಡ್ ಸ್ಟಡಿ ಮಾಡೋದು. ಇಫ್ ಇನ್ ಕೇಸ್ ವಾರ್ ಏನದ ಕಂಟಿನ್ಯೂ ಆಯ್ತು, ಪ್ಯಾನಿಕ್ ಸೆಲ್ಲಿಂಗ್ ಆಯ್ತು ಅಂತಂದ್ರೆ ಈ ತರ ಏನು ಲೆವೆಲ್ಸ್ಗಳು ಏನದ ಟೆಸ್ಟ್ ಮಾಡಿ ಇಮಿಡಿಯೇಟ್ ಆಗಿ ಶಾರ್ಪ್ ಫಾಲಿಂಗ್ ಏನದ ಆಗ ಪ್ರಾಬಬಿಲಿಟಿ ಏನದ ಕಾಣಿಸ್ತದೆ. ಫರ್ದರ್ ಇಂದಂಗೆ ಏನದ 22,500 ಈ ಝೋನ್ ಏನದ ಬೇಕಾಯ್ತು ಅಂದ್ರೆ ನೆಕ್ಸ್ಟ್ 22,300 22,200 ತನ ಮಾರ್ಕೆಟ್ ಏನದ ಬರೋದು ಪ್ರಾಬಬಿಲಿಟಿ ಕಾಣಿಸ್ತದೆ. ಬಟ್ ಡೇ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮ್ದಾಗ ನೋಡಿದಾಗ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಒಂದು 2 ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ಸ್ ಏನಾಗಿದೆ ಫಾರ್ಮ್ ಆಗ್ಯದ ವೀಕ್ಲಿ ಕ್ಯಾಂಡಲ್ದಾಗ ಆ್ಯಂಡ್ ಡೈಲಿ ಕ್ಯಾಂಡಲ್ದಾಗ. ಇಲ್ಲಿ ನೋಡ್ರಿ ಬಟ್ ಸ್ಟ್ರಾಂಗ್ ಅವ, ಎರಡು ಕ್ಯಾಂಡಲ್ಸ್ ಏನು ಸ್ಟ್ರಾಂಗ್ ಅವ. ಬಟ್ ಮಾರ್ಕೆಟ್ನ ಇದ್ರ ಏನಪ್ಪ ಅಂತಂದ್ರೆ ನ್ಯೂಸ್ ಬೇಸ್ ಮ್ಯಾಗ ಯಾವುದೇ ಥರದ ಇಂಪ್ಯಾಕ್ಟ್ ಇದ್ರ ಮ್ಯಾಗ ಆಗಲಾಗಿದೆ ಅನ್ಕೋತೀನಿ. ಇಫ್ ಇನ್ ಕೇಸ್ ಏನಾದರೂ ಆಗಿದ್ರೆ 23,000 ಒಂದು ರೌಂಡ್ ಲೆವೆಲ್ ಇದೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಆ ಥರನೂ ಆಕ್ಟ್ ಆಗ್ಬೋದು. ಇಲ್ಲಿ ನೋಡ್ರಿ ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ಆಗಿತ್ತು ನಿಮಗೆ ತೋರಿಸ್ತೀನಿ. ಒಂದು ಇದು ಝೋನ್ಲಿಂದ ಯಾವ ಥರ ಆಗಿತ್ತು ಮಾರ್ಕೆಟ್. ಗ್ಯಾಪ್ ಡೌನ್ ಆಗಿತ್ತು, ಅಪ್ ಸೈಡ್ ಮೂವ್ಮೆಂಟ್ ಆಗಿತ್ತು, ಮತ್ತೆ ಗ್ಯಾಪ್ ಡೌನ್ ಆಗಿತ್ತು, ಅಪ್ ಸೈಡ್ ಮೂವ್ಮೆಂಟ್ ಆಗಿತ್ತು, ಗ್ಯಾಪ್ ಡೌನ್ ಆಗಿತ್ತು, ಅಪ್ ಸೈಡ್ ಮೂವ್ಮೆಂಟ್ ಆಗಿತ್ತು. ಸೊ ಗ್ಯಾಪ್ ಡೌನ್ ಆಗಿತ್ತು, ಅಪ್ ಸೈಡ್ ಮೂವ್ಮೆಂಟ್ ಆಗಿತ್ತು, ಗ್ಯಾಪ್ ಡೌನ್ ಆಗಿತ್ತು, ಅಪ್ ಸೈಡ್ ಮೂವ್ಮೆಂಟ್ ಆಗಿತ್ತು. ಸೊ ಗ್ಯಾಪ್ ಡೌನ್ ಆಗ್ಯದ, ಅಪ್ ಸೈಡ್ ಮೂವ್ಮೆಂಟ್ ಆಗಲ್ತ. ಬಟ್ ಈ 22,300 ಏನದು ಒಂದು ರೌಂಡ್ ಲೆವೆಲ್ ಅದ. ಇಫ್ ಇನ್ ಕೇಸ್ ರೌಂಡ್ ಲೆವೆಲ್ ಇಂದ ರಿಜೆಕ್ಟೆಡ್ ತೋತಂದ್ರೆ ಮತ್ತೆ ಡೌನ್ ಫರ್ದರ್ ಏನದ ನಮ್ಗೆ ಸೆಲ್ಲಿಂಗ್ ಡೌನ್ ಸೈಡ್ ಮೂವ್ಮೆಂಟ್ ಆಗ ಪ್ರಾಬಬಿಲಿಟಿ ಕಾಣಿಸ್ತದೆ. ಇಫ್ ಇನ್ ಕೇಸ್ ಇಲ್ಲೇ ಮೇಲ್ಗಡೆ ಏನಾದ್ರು ಸಸ್ಟೇನ್ ಆಯಿತು ಅಂತಂದ್ರೆ 23,000 ಮೇಲ್ಗಡೆ ಏನಾದ್ರು ಸಸ್ಟೇನ್ ಆಯ್ತು ಅಂದ್ರೆ ಈ ಅಬೋದು ಈ ಲೆವೆಲ್ಸ್ಗಳು ಏನೋ ಇದೆ ಟೆಸ್ಟ್ ಆಗೋದೇನದ ನಮಗೆ ಇಲ್ಲಿ ಕಾಣಿಸ್ತದೆ. 23,300 ಒಂದು ಮೇಜರ್ ರೆಸಿಸ್ಟೆನ್ಸ್ ಅದ. ಇಫ್ ಇನ್ ಕೇಸ್ ಇದು ಬ್ರೇಕ್ ಆಯ್ತು ಅಂದ್ರೆ ನಮ್ಗೆ ಒಂದು ಟ್ರೆಂಡ್ ಚೇಂಜ್ ಏನೋ ಆಗೋ ಪ್ರಾಬಬಿಲಿಟಿ ಕಾಣಿಸ್ತದೆ. ಆಗಿಲ್ಲ ಅಂತಂದ್ರೆ ಸ್ಟಿಲ್ ಏನದ ಕಂಟಿನ್ಯೂಸ್ ಸೆಲ್ಲಿಂಗ್ ಸೈಡ್ ಅದ ಅಂತೇಳಿ ನಾವು ಏನದ ಮಾಡಬೇಕು. ಓಕೆ, ಸೊ ನಾಳೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಯಾವ್ದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 22,700, 800, 22,600, 22,500 ದೀಸ್ ಆರ್ ದ ಇಂಪಾರ್ಟೆಂಟ್ ಸಪೋರ್ಟ್ಸ್. ಮೇಲ್ಗಡೆ ಹೋದಾಗ 22,200, 22,100, 22,300 ಇವೆಲ್ಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅವ. ಸೊ ನಾಳೆ ಯಾವ ಥರ ಮಾರ್ಕೆಟ್ ರಿಯಾಕ್ಟ್ ಆಗ್ತದೆ ಅದ್ರ ಮೇಲೆ ಏನದ ನಾವು ಸ್ಕ್ಯಾಲ್ಪಿಂಗ್ ಮಾಡೋದು, ಪ್ರಾಫಿಟ್ನ ಏನದ ಸ್ಕ್ಯಾಲ್ಪ್ ಮಾಡಿ ಪ್ರಾಫಿಟ್ನ ಏನದ ಬುಕ್ ಮಾಡ್ಕೊಳ್ಳೋಣ. ಓಕೆ, ಬೈ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬೈ ಫ್ರೆಂಡ್ಸ್.